Hello friends, welcome to my channel GC Tutorials Mysuru. So ಕಳೆದ ವಿಡಿಯೋದಲ್ಲಿ 7ನೇ ತರಗತಿಯ ಕನ್ನಡ ಪದಗಳ ಅರ್ಥವನ್ನು ಕಂಪ್ಲೀಟ್ ಮಾಡಿ ಈ ತರಗತಿಯಲ್ಲಿ 6ನೇ ಕ್ಲಾಸಿನ ಕನ್ನಡ ಪದಗಳ ಅರ್ಥವನ್ನು ತಗೊಂಡಿದ್ದೀನಿ. ಇದು ಪಾರ್ಟ್ 1 ಆಗಿರುತ್ತೆ. ಕನ್ನಡ ಪದಗಳ ಅರ್ಥ 6ನೇ ತರಗತಿದು. ಸೊ ನೆಕ್ಸ್ಟ್ ಇನ್ನು ಒಂದು ವಿಡಿಯೋದಲ್ಲಿ ಕನ್ನಡ ಏನು ಪದಗಳ ಅರ್ಥ ಇದೆ 6ನೇ ತರಗತಿದು ಅದಷ್ಟು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಬಂದು 8ನೇ ತರಗತಿಯ ಕನ್ನಡ ಪದಗಳ ಅರ್ಥವನ್ನು ತಗೊಳ್ತೀನಿ. ಸೊ ಇದೇ ಥರ ಒಂದು ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕು ಅನ್ನೋದಿದ್ರೆ ನೀವು ಜಸ್ಟ್ ಒಂದು ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನೀವು ಮಾಡೋವಂಥ ಒಂದು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತೋದ್ರಿಂದ ನಾವು ಮಾಡೋವಂಥ ಯಾವುದೇ ವೀಡಿಯೋಸ್ ಇದ್ರೂ ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಸೊ ವಿತೌಟ್ ವೇಸ್ಟಿಂಗ್ ದ ಟೈಮ್, ಸೊ ಕಂಟೆಂಟಿಗೆ ಬರೋಣ ಫಸ್ಟು. ಸೊ ರಾಷ್ಟ್ರಪತಿ ಇದರ ಅರ್ಥ ರಾಷ್ಟ್ರಾಧ್ಯಕ್ಷ ಅಥವಾ ರಾಷ್ಟ್ರದ ಪ್ರಥಮ ಪ್ರಜೆ. ರಾಷ್ಟ್ರಪತಿ ಇದರ ಅರ್ಥ ರಾಷ್ಟ್ರಾಧ್ಯಕ್ಷ ಅಥವಾ ರಾಷ್ಟ್ರದ ಪ್ರಥಮ ಪ್ರಜೆ. ಸೊ ಉನ್ನತ ಇದರ ಅರ್ಥ ಎತ್ತರವಾದ ಅಥವಾ ಮೇಲಾದ. ಸೊ ರಾಷ್ಟ್ರಪತಿ ಅಂದಾಗ ನಿಮಗೆ ನಮ್ಮ ದೇಶದ ಅಂದರೆ ಭಾರತ ದೇಶದ ಮೊದಲ ರಾಷ್ಟ್ರಪತಿ ಯಾರು ಅಂತ ಗೊತ್ತಿದೆಯಾ? ಸೊ ನಮ್ಮ ಭಾರತ ದೇಶದ ಮೊದಲ ರಾಷ್ಟ್ರಪತಿ ಬಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸೊ ಇವರು ಜನವರಿ 26, 1950ರಿಂದ ಮೇ 13, 1962ರವರೆಗೆ ತಮ್ಮ ಸೇವೆಯನ್ನು ಪ್ರಥಮ ರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಸೊ ನೆಕ್ಸ್ಟ್ ಉನ್ನತ ಇದರ ಅರ್ಥ ಎತ್ತರವಾದ ಮೇಲಾದ. ಹತ್ತಿಕ್ಕು ಇದರ ಅರ್ಥ ಅಡಗಿಸು, ದಮನ ಮಾಡು. ಚೆಲ್ಲಾಪಿಲ್ಲಿ ಇದರ ಅರ್ಥ ಅಸ್ತವ್ಯಸ್ತ, ಚೆದುರು. ಚೆಲ್ಲಾಪಿಲ್ಲಿ ಮೀನ್ಸ್ ಅಸ್ತವ್ಯಸ್ತ, ಚೆದುರು. ಅನುಗುಣ ಇದರ ಅರ್ಥ ಅನುಸಾರ ಅಥವಾ ಹೊಂದಿಕೊಂಡು. ಅನುಗುಣವಾಗಿ ಮೀನ್ಸ್ ಹೊಂದಿಕೊಂಡು, ಅನುಗುಣವಾಗಿ. ಆಕರ ಇದರ ಅರ್ಥ ಸೋಲು ಅಥವಾ ವೈಫಲ್ಯ. ಆಕರ ಪದದ ಅರ್ಥ ಸೋಲು, ವೈಫಲ್ಯ. ವರ್ತನೆ ಮೀನ್ಸ್ ನಡತೆ, ರೀತಿ. ವರ್ತನೆಯ ಅರ್ಥ ನಡತೆ, ರೀತಿ. ಆದೇಶ ಇದರ ಅರ್ಥ ಆಜ್ಞೆ, ಅಪ್ಪಣೆ. ಅಪ್ಪಣೆ. ಸದೃಶ ಇದರ ಅರ್ಥ ಹೋಲುವ ಅಥವಾ ಸಾಟಿಯಾದ. ಸೊ ಇದ್ರದ್ದು PDF ಕೂಡ ನಿಮಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಮತ್ತು ವಾಟ್ಸಪ್ ಗ್ರೂಪಲ್ಲಿರೋವಂಥವರಿಗೆ PDF ಸೆಂಡ್ ಮಾಡಿರ್ತೀನಿ. ಬೇಕಾಗಿರೋರು PDF ಕೂಡ ಯೂಸ್ ಮಾಡ್ಕೋಬೋದು. PDFಗೂ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲೇ ಇರುತ್ತೆ. ಸೊ ಯಾವುದೇ ರೀತಿಯ ಫೀಸ್ ಅಂತ ಏನು ಇರೋದಿಲ್ಲ, ಎಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಇರುತ್ತೆ. ಜಸ್ಟ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಚಾನಲ್ನ. ಸೊ ನೆಕ್ಸ್ಟ್ ಸದೃಶ ಇದರ ಅರ್ಥ ಹೋಲುವ ಅಥವಾ ಸಾಟಿಯಾದ. ಸದೃಶ ಪದದ ಅರ್ಥ ಹೋಲುವ, ಸಾಟಿಯಾದ. ಸಂಯಮ ಇದರ ಅರ್ಥ ಹತೋಟಿ ಅಥವಾ ನಿಯಂತ್ರಣ. ಸಂಯಮ ಪದದ ಅರ್ಥ ಹತೋಟಿ, ನಿಯಂತ್ರಣ. ಅಪರಾಧಿ ಪದದ ಅರ್ಥ ತಪ್ಪು ಮಾಡಿದವನು. ಅಪರಾಧಿ ಎಂದರೆ ತಪ್ಪು ಮಾಡಿದವನು. ಭಂಡಾರ ಪದದ ಅರ್ಥ ಬೊಕ್ಕಸ, ಖಜಾನೆ. ಜೋಪಾನ ಇದರ ಅರ್ಥ ರಕ್ಷಣೆ, ಜತನ. ಜೋಪಾನ ಪದದ ಅರ್ಥ ರಕ್ಷಣೆ, ಜತನ. ಪ್ರಗತಿ ಇದರ ಅರ್ಥ ಮುನ್ನಡೆ, ಅಭಿವೃದ್ಧಿ. ಪ್ರಗತಿ ಪದದ ಅರ್ಥ ಮುನ್ನಡೆ, ಅಭಿವೃದ್ಧಿ. ರೋಚಕ ಇದರ ಅರ್ಥ ಕುತೂಹಲಕಾರಿ, ಸೋಜಿಗದಾಯಕ. ರೋಚಕ ಪದದ ಅರ್ಥ ಕುತೂಹಲಕಾರಿ, ಸೋಜಿಗದಾಯಕ. ಪ್ರವೇಶದ್ವಾರ ಪದದ ಅರ್ಥ ಒಳ ಹೋಗುವ ಅಥವಾ ಮುಖ್ಯದ್ವಾರ. ಪ್ರವೇಶದ್ವಾರದ ಅರ್ಥ ಮುಖ್ಯದ್ವಾರ, ಒಳ ಹೋಗುವ. ನೀಟಾಗಿ ಇದರ ಅರ್ಥ ಅಂದವಾಗಿ, ಸೊಗಸಾಗಿ. ಒಡ್ಡೋಲಗ ಇದರ ಅರ್ಥ ರಾಜಸಭೆ ಅಥವಾ ದರ್ಬಾರು. ಒಡ್ಡೋಲಗ ಪದದ ಅರ್ಥ ರಾಜಸಭೆ ಅಥವಾ ದರ್ಬಾರು.
ರೋದನ ಇದರ ಅರ್ಥ ಅಳುವಿಕೆ ಪ್ರಲಾಪ. ರೋದನ ಪದದ ಅರ್ಥ ಅಳುವಿಕೆ ಪ್ರಲಾಪ. ಚುಂಬನ, ಚುಂಬನ ಪದದ ಅರ್ಥ ಮುತ್ತು. ಉದ್ಗರಿಸು, ಉದ್ಗರಿಸು ಪದದ ಅರ್ಥ ಹೇಳು ಅಥವಾ ಹೊರಗೆ ಹೊರಗೆಡು ಒಳಗೆಡವು ಎಂದರ್ಥ. ಉದ್ಗರಿಸು ಪದದ ಅರ್ಥ ಹೇಳು ಅಥವಾ ಹೊರಗೆ ಹೊರಗೆಡುವು ಎಂದರ್ಥ. ಪರಿಸಮಾಪ್ತಿ, ಪರಿಸಮಾಪ್ತಿ ಪದದ ಅರ್ಥ ಮುಕ್ತಾಯ ಅಥವಾ ಕೊನೆ. ಪರಿಸಮಾಪ್ತಿ ಪದದ ಅರ್ಥ ಮುಕ್ತಾಯ ಅಥವಾ ಕೊನೆ. ಶೋಕ ಇದರ ಅರ್ಥ ಅಳಲು ಅಥವಾ ದುಃಖ. ಶೋಕ ಪದದ ಅರ್ಥ ಅಳಲು ದುಃಖ. ಗದ್ಗದ ಕಂಠ, ಗದ್ಗದ ಕಂಠ ಇದರ ಅರ್ಥ ನಿಂತು ನಿಂತು. ಗದ್ಗದ ಪದದ ಅರ್ಥ ನಿಂತು ನಿಂತು ಬರುವ ಅಸ್ಪಷ್ಟವಾದ ಮಾತು. ಗದ್ಗದ ಕಂಠ ಎಂದರೆ ನಿಂತು ನಿಂತು ಬರುವ ಅಸ್ಪಷ್ಟವಾದ ಮಾತು ಅಥವಾ ಬಿಗಿದ ಕಂಠ ಎಂದರ್ಥ. ಗದ್ಗದ ಕಂಠ ಎಂದರೆ ಬಿಗಿದ ಕಂಠ ಅಥವಾ ನಿಂತು ನಿಂತು ಬರುವಂಥ ಅಸ್ಪಷ್ಟವಾದ ಮಾತನ್ನು ಗದ್ಗದ ಕಂಠ ಎಂದು ಕರೆಯುತ್ತೇವೆ. ಅಂತಃಪುರ, ಅಂತಃಪುರ ಎಂದರೆ ರಾಣಿ ವಾಸ ಇರುವಂಥದ್ದನ್ನು ಅಂತಃಪುರ ಎಂದು ಕರೆಯುತ್ತೇವೆ. ರಾಣಿ ವಾಸ, ಅಂತಃಪುರ ಮೀನ್ಸ್ ರಾಣಿ ವಾಸ. ನಿಟ್ಟಿಸಿರು, ನಿಟ್ಟಿಸಿರು ಪದದ ಅರ್ಥ ದೀರ್ಘವಾಗಿ ಬಿಡುವ ಉಸಿರು ಅಥವಾ ನಿಡಿದಾದ ಶ್ವಾಸ. ನಿಡಿದಾದ ಶ್ವಾಸ ಅಥವಾ ದೀರ್ಘವಾಗಿ ಬಿಡುವ ಉಸಿರು. ಬಡಪಾಯಿ ಇದರ ಅರ್ಥ, ಬಡಪಾಯಿ ಪದದ ಅರ್ಥ ಅಶಕ್ತ ಅಥವಾ ದುರ್ಬಲ ಅಥವಾ ದರಿದ್ರ ಎಂದು ಅರ್ಥ. ಸೊ ಬಡಪಾಯಿ ಪದದ ಅರ್ಥ ಅಶಕ್ತ, ದುರ್ಬಲ ಅಥವಾ ದರಿದ್ರ ಎಂದರ್ಥ. ಬಡಪಾಯಿ. ತೀರಿಕೊಳ್ಳು ಇದರ ಅರ್ಥ ಗತಿಸು ಅಥವಾ ಮರಣ ಹೊಂದು. ತೀರಿಕೊಳ್ಳು ಅಥವಾ ತೀರಿಕೊಳ್ಳು ಪದದ ಅರ್ಥ ಗತಿಸು ಅಥವಾ ಮರಣ ಹೊಂದು. ಮಾರ್ನುಡಿ ಇದರ ಅರ್ಥ ಪ್ರತಿಯಾಗಿ ಮಾತನಾಡು. ಮಾರ್ನುಡಿ ಪದದ ಅರ್ಥ ಪ್ರತಿಯಾಗಿ ಮಾತನಾಡು ಅಥವಾ ಮಾರುತ್ತರ ಕೊಡು. ಮಾರುತ್ತರ ಕೊಡು ಅಥವಾ ಪ್ರತಿಯಾಗಿ ಮಾತನಾಡು. ಮಾರ್ನುಡಿ ಪದದ ಅರ್ಥ ಪ್ರತಿಯಾಗಿ ಮಾತನಾಡು ಅಥವಾ ಮಾರುತ್ತರ ಕೊಡು. ಪತ್ತೆ ಇದರ ಅರ್ಥ ಗುರುತು ಅಥವಾ ಸುಳಿವು, ವಿಳಾಸ ಎಂದರ್ಥ. ಪತ್ತೆ ಇದರ ಅರ್ಥ ಗುರುತು, ಸುಳಿವು ಅಥವಾ ವಿಳಾಸ ಎಂದರ್ಥ. ಬೊಬ್ಬಿಡು, ಬೊಬ್ಬಿಡು ಇದರ ಅರ್ಥ ಕೂಗು ಅಥವಾ ಅರಚು. ಅರಚು, ಕೂಗು ಅಥವಾ ಅರಚು ಎಂದರ್ಥ. ಬೊಬ್ಬಿಡು ಪದದ ಅರ್ಥ ಕೂಗು ಅಥವಾ ಅರಚು. ಗಟ್ಟಿಯಾಗಿ ಏಳು ಎಂದರ್ಥ. ಬೊಬ್ಬಿಡು ಪದದ ಅರ್ಥ ಕೂಗು, ಅರಚು ಅಥವಾ ಗಟ್ಟಿಯಾಗಿ ಹೇಳು ಎಂದರ್ಥ. ನಿಜಾಂಶ ಇದರ ಅರ್ಥ ಸತ್ಯ ಅಥವಾ ದಿಟ್ಟ ಎಂದರ್ಥ. ಸೊ ಫ್ರೆಂಡ್ಸ್, ಫಸ್ಟು ನೀವು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ. ಸೊ ಇದು ನಮಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ನಿಮಗೂ ಒಂದು ಒಳ್ಳೆಯ ವಿಡಿಯೋ ನೋಟಿಫಿಕೇಷನ್ ಬಂದು ತಲುಪೋದಕ್ಕೆ ಈಸಿ ಆಗುತ್ತೆ. ಸೊ ಯಾವುದೇ ರೀತಿಯಾದಂಥ ನೆಗ್ಲೆಕ್ಟ್ ಮಾಡದೆ ಫಸ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ಇದು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಇದೇ ಕ್ಲಾಸು 7th ಓದ್ತಾ ಇರ್ತಕ್ಕಂಥ ಅಥವಾ 6th ಓದ್ತಿರ್ತಕ್ಕಂಥ ಮಕ್ಳಿಗೂ ಕೂಡ ಈಸಿ ಆಗುತ್ತೆ. ಜೊತೆಗೆ ಯಾವುದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಫೇಸ್ ಮಾಡಬೇಕಾಗಿರೋವಂಥ ಕ್ಯಾಂಡಿಡೇಟ್ಸ್ ಇದ್ರೂ ಕೂಡ ಅವ್ರಿಗೂ ಉಪಯೋಗ ಆಗುತ್ತೆ. ಪದಗಳ ಅರ್ಥ ಅನ್ನೋದು ಎಲ್ಲ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ 2ರಿಂದ 3-4 ಮಾರ್ಕ್ಸಿಗೆ ಬರೋವಂಥ ಒಂದು ಕಂಟೆಂಟ್ ಆಗಿರುತ್ತೆ. ಸೊ ಅದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ಈಗ ನೆಕ್ಸ್ಟು ಕಾಲ ಆಗಬೇಕಾಗಿರೋಂಥ GPSR ಆಗಲಿ, HSTR ಆಗಲಿ, PSTR ಆಗಲಿ, ಕರ್ನಾಟಕ TET ಆಗಲಿ, PSI, ಯಾವುದೇ ರೀತಿ FDA, SDA, ಸೊ ಈ ಥರದ್ದು ಗ್ರೂಪ್ C ಎಕ್ಸಾಮ್ಸ್ ಯಾವುದೇ ಎಕ್ಸಾಮ್ಸ್ ಕಾಲಾದ್ರೂ ಪದಗಳ ಅರ್ಥ ಅನ್ನೋದು 2ರಿಂದ 3 ಮಾರ್ಕ್ಸಿಗೆ ಕಟ್ಟಿಟ್ಟ ಬುತ್ತಿ. ಸೊ ಇದು ಉಪಯೋಗ ಆಗೇ ಆಗುತ್ತೆ. ನೀವು ಎಲ್ಲೇ ಹೋಗಿ, ಯಾವುದೇ ಕಡೆ ಹೋಗಿ, ಎಲ್ಲ ಕಡೆ ಬುಕ್ಸ್ನ ಯೂಸ್ ಮಾಡಿಕೊಂಡು ಓದ್ತೀವಿ, ಬುಕ್ಸ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತೀವಿ, ಅದು ಅಸಾಧ್ಯವಾದ ಮಾತು. ಸೊ ಜಸ್ಟು ಓದಿರೋದನ್ನು ಗ್ಲ್ಯಾನ್ಸ್ ಮಾಡೋದಕ್ಕಾದರೂ ಈ ವಿಡಿಯೋಸು ನಿಮಗೆ ತುಂಬ ಉಪಯುಕ್ತ ಆಗುತ್ತೆ. ಸೊ ಅದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಬ್ಸ್ಕ್ರಿಪ್ಷನ್ಗೆ ಯಾವುದೇ ರೀತಿ ಹಣ ಅಂತೂ ಖರ್ಚಾಗೋದಿಲ್ಲ. ವಿತಿನ್ 2 ಸೆಕೆಂಡ್ಸಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು. ಸೊ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.
ನೆಕ್ಸ್ಟ್ ಬರೋಣ. ನಿಜಾಂಶ, ಇದರ ಅರ್ಥ ಸತ್ಯ, ದಿಟ್ಟ. ನಿಜಾಂಶ ಇದರ ಅರ್ಥ ಸತ್ಯ, ದಿಟ್ಟ. ಪಕ್ಕೆಲುಬು, ಇದರ ಅರ್ಥ ಇಬ್ಬದಿಯ ಎಲುಬುಗಳು. ಪಕ್ಕೆಲುಬು ಇದರ ಅರ್ಥ ಇಬ್ಬದಿಯ ಎಲುಬುಗಳು. ಕಂಗಾಲಾಗು, ಇದರ ಅರ್ಥ ಕಂಗೆಡು ಅಥವಾ ತಬ್ಬಿಬ್ಬಾಗು ಎಂದರ್ಥ. ಕಂಗಾಲು ಪದದ ಅರ್ಥ ಕಂಗೆಡು, ತಬ್ಬಿಬ್ಬಾಗು. ವಿಧೇಯತೆ, ವಿಧೇಯತೆ ಇದರ ಅರ್ಥ ನಮ್ರತೆ ಅಥವಾ ಅನುಸರಿಸುವ ಗುಣ, ಅನುಸರಿಸುವಂಥ ಗುಣ ಅಥವಾ ನಮ್ರತೆಯನ್ನು ವಿಧೇಯತೆ ಎಂದು ಕರೆಯುತ್ತೇವೆ. ಅಥವಾ ವಿಧೇಯತೆಯ ಅರ್ಥ ನಮ್ರತೆ ಅಥವಾ ಅನುಸರಿಸುವ ಗುಣ. ಪಾಂಡಿತ್ಯ, ಇದರ ಅರ್ಥ ವಿದ್ವತ್ತು. ಪಾಂಡಿತ್ಯ ಪದದ ಅರ್ಥ ವಿದ್ವತ್ತು. ಸ್ನೇಹ, ಇದರ ಅರ್ಥ ಗೆಳೆತನ, ಮಿತ್ರತ್ವ. ಸ್ನೇಹ ಪದದ ಅರ್ಥ ಗೆಳೆತನ, ಮಿತ್ರತ್ವ. ಸಂಕೋಚ, ಇದರ ಅರ್ಥ ಕುಗ್ಗುವುದು ಅಥವಾ ಮುಂದೂಡುವುದು. ಸಂಕೋಚಪಟ್ಟು ಯಾವುದೇ ಕೆಲಸಗಳನ್ನ ಮುಂದೂಡ್ತೀವಿ. ಸೊ ಅದೇ ಥರ ಸಂಕೋಚ ಇದರ ಅರ್ಥ ಕುಗ್ಗುವುದು ಅಥವಾ ಮುಂದೂಡೋದು ಎಂದರ್ಥ. ಕುಗ್ಗೋದು ಅಥವಾ ಮುಂದೂಡೋದು. ಕೃಪೆ, ಇದರ ಅರ್ಥ ದಯೆ ಅಥವಾ ಕರುಣೆ ತೋರಿಸೋದು ಅಂತ. ಕೃಪೆ ತೋರಿಸು, ದಯೆ ತೋರಿಸು, ಕರುಣೆ ತೋರಿಸು ಎಂದು ಅರ್ಥ. ಕೃಪೆ ಇದರ ಅರ್ಥ ದಯೆ, ಕರುಣೆ. ಆಶ್ಚರ್ಯ, ಇದರ ಅರ್ಥ ವಿಸ್ಮಯ ಅಥವಾ ಬೆರಗು. ಆಶ್ಚರ್ಯ ಪದದ ಅರ್ಥ ವಿಸ್ಮಯ, ಬೆರಗು. ಆಭರಣ, ಇದು ಗೊತ್ತಿರೋವಂಥದ್ದೇ. ಆಭರಣ ಇದರ ಅರ್ಥ ಒಡವೆ. ಇಂಗಿತ, ಇದರ ಅರ್ಥ ಆಶಯ. ಇಂಗಿತ ಪದದ ಅರ್ಥ ಆಶಯ. ಅವಿಭಾಜ್ಯ, ಅವಿಭಾಜ್ಯ ಇದರ ಅರ್ಥ ಬೇರ್ಪಡಿಸಲಾಗದ. ಅವಿಭಾಜ್ಯ ಅಂದರೆ ಬೇರ್ಪಡಿಸಲಾಗದ್ದನ್ನು ಅವಿಭಾಜ್ಯ ಎನ್ನುತ್ತೇವೆ. ಅವಿಭಾಜ್ಯ ಪದದ ಅರ್ಥ ಬೇರ್ಪಡಿಸಲಾಗದ. ವರ್ಷಧಾರೆ, ವರ್ಷಧಾರೆ ಪದದ ಅರ್ಥ ಮಳೆ. ವರ್ಷಧಾರೆ ಪದದ ಅರ್ಥ ಮಳೆ. ಕಂಗೆಡು, ಇದರ ಅರ್ಥ ದಿಕ್ಕು ತೋಚದಂತಾಗು. ಕಂಗೆಡು ಪದದ ಅರ್ಥ ದಿಕ್ಕು ತೋಚದಂತಾಗು. ಸೆಳೆತ, ಇದರ ಅರ್ಥ ಆಕರ್ಷಣೆ. ಸೆಳೆತ ಪದದ ಅರ್ಥ ಆಕರ್ಷಣೆ. ವಾತ್ಸಲ್ಯ, ಇದರ ಅರ್ಥ ಪ್ರೀತಿ. ವಾತ್ಸಲ್ಯ ಪದದ ಅರ್ಥ ಪ್ರೀತಿ. ಹಸನು, ಇದರ ಅರ್ಥ ಸಮೃದ್ಧ. ಹಸನು ಪದದ ಅರ್ಥ ಸಮೃದ್ಧ. ಆಡುಂಬೋಲ, ಇದರ ಅರ್ಥ ಆಟದ ಬಯಲು. ಆಡುಂಬೋಲ ಪದದ ಅರ್ಥ ಆಟದ ಬಯಲು. ಇಹಲೋಕ, ಇಹಲೋಕ ಪದದ ಅರ್ಥ ಭೂಮಿಯ ಮೇಲಿನ ಬದುಕು. ಇಹಲೋಕ, ಇಹಲೋಕ ತ್ಯಜಿಸಿದರು ಕೇಳಿರ್ತೀರಲ್ಲ. ಸೊ ಇಹಲೋಕ ಪದದ ಅರ್ಥ ಭೂಮಿಯ ಮೇಲಿನ ಬದುಕು. ತ್ಯಜಿಸು ಅಂದರೆ ಬಿಟ್ಟು ಬಿಡು. ತ್ಯಜಿಸು ಪದದ ಅರ್ಥ ಬಿಟ್ಟು ಬಿಡು. ಹೊಣೆಗಾರಿಕೆ, ಇದರ ಅರ್ಥ ಜವಾಬ್ದಾರಿ. ಹೊಣೆಗಾರಿಕೆ ತಗೊಳ್ಳೋದು ಅಂದರೆ ಜವಾಬ್ದಾರಿ ತಗೊಳ್ಳೋದು. ಸೊ ಹೊಣೆಗಾರಿಕೆ ಪದದ ಅರ್ಥ ಜವಾಬ್ದಾರಿ. ಹೆಗಲೆಣೆ, ಇದರ ಅರ್ಥ ಹೆಗಲೆಣೆ ಪದದ ಅರ್ಥ ನೆರವು ಅಥವಾ ಸಹಾಯ ಮಾಡೋದು. ಹೆಗಲೆಣೆ ಮೀನ್ಸ್ ನೆರವು ಅಥವಾ ಸಹಾಯ ಮಾಡೋದನ್ನು ಹೆಗಲೆಣೆ ಅಂತೀವಿ. ಮಜಲು, ಮಜಲು ಇದರ ಅರ್ಥ ಅಂತ. ಸ್ಟೆಪ್ಸ್ ಅಂತೀವಲ್ಲ ಅದು ಮಜಲು, ಇದರ ಅರ್ಥ ಅಂತ. ಸ್ಮರಣಾರ್ಥ, ಇದರ ಅರ್ಥ ನೆನಪಿಟ್ಟುಕೊಳ್ಳಲು ಯೋಗ್ಯವಾದ ಅಂತ. ಸ್ಮರಣಾರ್ಥ ಮೀನ್ಸ್ ನೆನಪಿಟ್ಟುಕೊಳ್ಳಲು ಅಥವಾ ಯೋಗ್ಯವಾದದ್ದನ್ನು ಸ್ಮರಣಾರ್ಥ ಎಂದು ಕರೆಯುತ್ತೇವೆ. ಅಗಣಿತ ಅಂದರೆ ಲೆಕ್ಕವಿಲ್ಲದಷ್ಟು. ಅಗಣಿತ, ಅಗಣಿತ ಪದದ ಅರ್ಥ ಲೆಕ್ಕವಿಲ್ಲದಷ್ಟು. ರಸಮೂಲಿಕೆ, ಇದರ ಅರ್ಥ ಗಿಡಮೂಲಿಕೆ ಅಥವಾ ಔಷಧಿ. ಗಿಡಮೂಲಿಕೆ ಅಥವಾ ಔಷಧಿ ಎಂದು ಕರೆಯುತ್ತೇವೆ. ರಸಮೂಲಿಕೆ ಅಂದರೆ ಗಿಡಮೂಲಿಕೆ, ಔಷಧಿ. ಕೊಳ, ಇದರ ಅರ್ಥ ಸರೋವರ. ಕೊಳ ಪದದ ಅರ್ಥ ಸರೋವರ. ನೆರವು ಮೀನ್ಸ್ ಸಹಾಯ. ನೆರವು ಹೆಗಲೆಣಿಕೆ ಅದರ ಅರ್ಥನೂ ಹೆಗಲೆಣಿಕೆ. ಈಗ ಇಲ್ಲಿ ಆಲ್ರೆಡಿ ನೋಡಿದ್ವಿ. ಹೆಗಲೆಣಿಕೆ ಪದದ ಅರ್ಥ ಸಹಾಯ ಅಥವಾ ನೆರವು. ಸೊ ಇಲ್ಲಿ ನೆಕ್ಸ್ಟ್ ಬಂದು ನೆರವು ಪದದ ಅರ್ಥ ಕೂಡ ಸಹಾಯ ಎಂದರ್ಥ. ಇದು ನಿಮಗೆ ನಾನಾ ಅರ್ಥಗಳು ಅಂತ ಬರುತ್ತೆ. ಅದರಲ್ಲಿ ಈ ನೆರವು, ಸಹಾಯ, ಹೆಗಲೆಣಿಕೆ ಎಲ್ಲ ಒಂದೇ ಅರ್ಥ ಕೊಡುವಂಥ ಪದಗಳು ಆಗಿರುತ್ತೆ. ವೃದ್ಧ ಅಂದರೆ ವಯಸ್ಸಾದ. ವೃದ್ಧ ಅಂದರೆ ವಯಸ್ಸಾದ.
ಕ್ಷಾಮ ಅಂದರೆ ಬರಗಾಲ. ಕ್ಷಾಮ ಪದದ ಅರ್ಥ ಬರಗಾಲ. ಆದೇಶ, ಆದೇಶ ಮಾಡೋದು ಅಂದರೆ ಆಜ್ಞೆ ಮಾಡೋದು, ಆರ್ಡರ್. ಸೊ ಆದೇಶ ಪದದ ಅರ್ಥ ಆಜ್ಞೆ. ವರಹ ಮೀನ್ಸ್ ಚಿನ್ನದ ನಾಣ್ಯ. ವರಹ, ಒಂದು ವರಹ, ಎರಡು ವರಹ, ಗಿಫ್ಟ್ ಆಗಿ ಬಂತು ಅಂತ ಹೇಳಲ್ಲ, ಅದೇ ವರಹ ಪದದ ಅರ್ಥ ಚಿನ್ನದ ನಾಣ್ಯ. ನೇಯುವುದು ಈ ಪದದ ಅರ್ಥ ತಯಾರಿಸು. ಎಣೆಯುವುದು, ನೇಯುವುದು ಪದದ ಅರ್ಥ ತಯಾರಿಸು ಅಥವಾ ಎಣೆಯುವುದು ಎಂದರ್ಥ. ನೇಯುವುದು ಪದದ ಅರ್ಥ ತಯಾರಿಸು ಅಥವಾ ಎಣೆಯುವುದು. ಕರುಣಾಳು ಇದರ ಅರ್ಥ ಕನಿಕರ ಉಳ್ಳವನು. ಕನಿಕರ ಉಳ್ಳವನು. ಕರುಣಾಳು ಪದದ ಅರ್ಥ ಕನಿಕರ ಉಳ್ಳವನು. ಪೀತಾಂಬರ, ಪೀತಾಂಬರ ಇದರ ಅರ್ಥ ರೇಷ್ಮೆ ಬಟ್ಟೆ. ಪೀತಾಂಬರ ಇದರ ಅರ್ಥ ರೇಷ್ಮೆ ಬಟ್ಟೆ. ಐಹಿಕ ಇದರ ಅರ್ಥ ಪ್ರಾಪಂಚಿಕ. ಐಹಿಕ ಪದದ ಅರ್ಥ ಪ್ರಾಪಂಚಿಕ. ಸನ್ಯಾಸ ಇದರ ಅರ್ಥ ಸಾಂಸಾರಿಕ ಬಂಧನಗಳನ್ನು ಕಳಚಿಕೊಂಡ ಸ್ಥಿತಿಯನ್ನು ಸನ್ಯಾಸ ಅಂತ ಕರಿತೀವಿ. ಸೊ ಸಾಂಸಾರಿಕ ಬದುಕನ್ನು ಅಥವಾ ಅದರ ಬಂಧನವನ್ನು ಕಳಚಿಕೊಂಡಂಥ ಸ್ಥಿತಿಯನ್ನು ಸನ್ಯಾಸ ಎಂದು ಕರೆಯುತ್ತೇವೆ. ದೀಪಸ್ತಂಭ, ದೀಪಸ್ತಂಭ ಅಂದರೆ ಸಮುದ್ರ ದಂಡೆಯಲ್ಲಿ ಕಟ್ಟಿದ ದೀಪ ಗೋಪುರವನ್ನು ದೀಪಸ್ತಂಭ ಎಂದು ಕರೆಯುತ್ತೇವೆ. ದೀಪ ಸ್ತಂಭವೆಂದು ಕರೆಯುತ್ತೇವೆ. ಉತ್ತತ್ತಿ ಇದರ ಅರ್ಥ ಒಣ ಖರ್ಜೂರ ಎಂದರ್ಥ. ಉತ್ತತ್ತಿ ಪದದ ಅರ್ಥ ಒಣ ಖರ್ಜೂರ. ಆವಾರ, ಆವಾರ ಪದದ ಅರ್ಥ ಆವರಣ. ಆವಾರ ಪದದ ಅರ್ಥ ಆವರಣ. ತೇರು ಈ ಪದದ ಅರ್ಥ ರಥ. ತೇರು ಪದದ ಅರ್ಥ ರಥ. ತೇರು ಪದದ ಅರ್ಥ ರಥ. ಜಮಾಯಿಸು ಮೀನ್ಸ್ ಸೇರು. ಜಮಾಯಿಸಿದರು, ಸೇರಿದರು. ಜಮಾಯಿಸು ಇದರ ಅರ್ಥ ಸೇರು. ಒಂದೆಡೆ ಸೇರು, ಒಂದೆಡೆ ಜಮಾಯಿಸು. ಸೊ ಅರಿವೆ, ಅರಿವೆ ಪದದ ಅರ್ಥ ಬಟ್ಟೆ, ವಸ್ತ್ರ. ಇದು 7ನೇ ತರಗತಿಯಲ್ಲೂ ಕೂಡ ಈ ಅರಿವೆ ಮೀನಿಂಗ್ ಬಂದಿದೆ. ಸೊ ಅರಿವೆ ಪದದ ಅರ್ಥ ಬಟ್ಟೆ, ವಸ್ತ್ರ. ಸಂದೇಶ ಮೀನ್ಸ್ ಸುದ್ದಿ ಅಥವಾ ನಿರೂಪ. ಸಂದೇಶ ಪದದ ಅರ್ಥ ಸುದ್ದಿ ಅಥವಾ ನಿರೂಪ. ವಿನಿಮಯ, ವಿನಿಮಯ ಇದರ ಅರ್ಥ ಒಂದಕ್ಕೆ ಬದಲಾಗಿ ಮತ್ತೊಂದನ್ನು ಕೊಡುವಿಕೆ ಅಥವಾ ಅದಲು ಬದು ಮಾಡಿಕೊಳ್ಳೋದು ಅಂತ. ವಿನಿಮಯ, ವಿನಿಮಯ ಮೀನ್ಸ್ ಒಂದಕ್ಕೆ ಬದಲಾಗಿ ಮತ್ತೊಂದನ್ನು ಕೊಡುವಿಕೆ, ಅದಲು ಬದಲು ಮಾಡಿಕೊಳ್ಳುವಿಕೆ. ವಿನಿಮಯ. ವಿಶಸ್ನ ನಾವು ವಿನಿಮಯ ಮಾಡಲ್ವ, ವಿಶಸ್ ಹಬ್ಬದ ವಿಶಸ್ ಎಲ್ಲ ಸೇಮ್ ಮೀನಿಂಗ್. ವಿನಿಮಯ ಅಂದರೆ ಒಂದಕ್ಕೆ ಬದಲಾಗಿ ಮತ್ತೊಂದನ್ನು ಕೊಡುವಿಕೆ. ಚೂಟಿ ಇದರ ಅರ್ಥ ಚುರುಕು ಅಥವಾ ಲವಲವಿಕೆ ಎಂದರ್ಥ. ಚೂಟಿ ಪದದ ಅರ್ಥ ಚುರುಕು, ಲವಲವಿಕೆ. ವಿಶೇಷ, ವಿಶೇಷ ಅಂದರೆ ಪ್ರತ್ಯೇಕವಾದ ಅಥವಾ ವಿಶಿಷ್ಟವಾದ ಎಂದರ್ಥ. ವಿಶೇಷ ಪ್ರತ್ಯೇಕವಾದ ಅಥವಾ ವಿಶಿಷ್ಟವಾದ. ಗಗನಚುಂಬಿ ಇದರ ಅರ್ಥ ಆಕಾಶವನ್ನು ಮುಟ್ಟುವಂಥದ್ದು. ಗಗನಚುಂಬಿ ಇದರ ಅರ್ಥ ಆಕಾಶವನ್ನು ಮುಟ್ಟುವಂತಹದ್ದು ಅಥವಾ ಬಹಳ ಎತ್ತರವಾದದ್ದು ಎಂದರ್ಥ. ಗಗನಚುಂಬಿ ಅರ್ಥ ಆಕಾಶವನ್ನು ಮುಟ್ಟುವಂಥದ್ದು ಅಥವಾ ಬಹಳ ಎತ್ತರವಾದದ್ದು ಎಂದರ್ಥ. ಹೆಬ್ಬಂಡೆ ಇದರ ಅರ್ಥ ದೊಡ್ಡದಾದ ಕಲ್ಲು. ಹೆಬ್ಬಂಡೆ ಇದರ ಅರ್ಥ ದೊಡ್ಡದಾದ ಕಲ್ಲು. ಸೊ ಫ್ರೆಂಡ್ಸ್, ನೀವು ಯಾರೇ ವೀಡಿಯೋಸ್ನ ನೋಡ್ತಾ ಇರಲಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಸೊ ನಮ್ಮ ಚಾನಲ್ ಹೊಸದಾಗಿದ್ದರೂ ಕೂಡ ಒಂದು ಇನ್ಫಾರ್ಮೇಟಿವ್ ವೀಡಿಯೋಸ್ನೇ ನಾನು ಕೊಡ್ತಾ ಇದ್ದೀನಿ. ನಿಮಗೆ ಎಲ್ಲ ಎಕ್ಸಾಮ್ಸ್ಗೆ ಯೂಸ್ ಆಗುವಂಥ ಒಂದು ಕಂಟೆಂಟ್ನ ತೊಗೊಂಡು ಬರ್ತಾ ಇದ್ದೀನಿ. ಸೊ ನಿಮಗೆ ಸಿಗೋ ಅಂಥ PDF ಆಗಲಿ ಕ್ಲಾಸ್ ಆಗಲಿ ಎಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಇರುತ್ತೆ. ಸೊ ನೀವು ಜಸ್ಟ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ಬಂದು ಇಕ್ಕಟ್ಟು ಇದರ ಅರ್ಥ ಸಂದಿಗ್ಧ ಅಥವಾ ಕಿರಿದಾದ ಎಂದರ್ಥ. ಇಕ್ಕಟ್ಟು ಪದದ ಅರ್ಥ ಸಂದಿಗ್ಧ ಅಥವಾ ಕಿರಿದಾದ. ಇಕ್ಕಟ್ಟು ಪದದ ಅರ್ಥ ಸಂದಿಗ್ಧ ಅಥವಾ ಕಿರಿದಾದ. ಶಿಖರ ಇದರ ಅರ್ಥ ಮರ ಅಥವಾ ಬೆಟ್ಟಗಳ ತುದಿ, ದೇವಾಲಯಗಳ ಗೋಪುರ ಎಂದರ್ಥ. ಶಿಖರ ಪದದ ಅರ್ಥ ಮರ, ಬೆಟ್ಟಗಳ ತುದಿ.
ಮರ, ಬೆಟ್ಟಗಳ ತುದಿ ಅಥವಾ ದೇವಾಲಯಗಳ ಗೋಪುರ ಎಂದರ್ಥ. ಶಿಖರ ಪದದ ಅರ್ಥ. ಉತ್ಪತ್ತಿ. ಉತ್ಪತ್ತಿ ಇದರ ಅರ್ಥ ಸೃಷ್ಟಿ ಅಥವಾ ಉಂಟಾಗು, ಹುಟ್ಟು ಎಂದರ್ಥ. ಉತ್ಪತ್ತಿ ಇದರ ಅರ್ಥ ಸೃಷ್ಟಿ, ಉಂಟಾಗು ಅಥವಾ ಹುಟ್ಟು ಎಂದರ್ಥ. ಉತ್ಪತ್ತಿ ಪದದ ಅರ್ಥ. ಉದಯ ಇದರ ಅರ್ಥನೂ ಕೂಡ ಹುಟ್ಟು ಅಥವಾ ಮೂಡು ಎಂದರ್ಥ. ಸೂರ್ಯ ಮೂಡಿದನು, ಸೂರ್ಯ ಉದಯಿಸಿದನು ಅಂತ ಹೇಳ್ತೀವಲ್ಲ. ಸೊ ಸೇಮ್ ಉದಯ ಪದದ ಅರ್ಥ ಹುಟ್ಟು ಅಥವಾ ಮೂಡು. ಆಕಾಶವಾಣಿ ಇದರ ಅರ್ಥ ಆಕಾಶದಲ್ಲಿ ಕೇಳುವ ಧ್ವನಿ ಅಥವಾ ರೇಡಿಯೋ. ಮೊದಲೆಲ್ಲ ಬಾನುಲಿ ಅಂತ ಹೇಳ್ತಾ ಇದ್ರು. ಸೊ ಆಕಾಶವಾಣಿ ಪದದ ಅರ್ಥ ಆಕಾಶದಲ್ಲಿ ಕೇಳುವ ಧ್ವನಿ, ರೇಡಿಯೋ ಅಥವಾ ಬಾನುಲಿ ಎಂದರ್ಥ. ಪ್ರಸ್ತುತಪಡಿಸು ಅಂದರೆ ಪ್ರಕಟಿಸು, ಸಾದರಪಡಿಸು ಎಂದರ್ಥ. ಪ್ರಸ್ತುತಪಡಿಸು ಪದದ ಅರ್ಥ ಪ್ರಕಟಿಸು, ಸಾದರಪಡಿಸು. ಆಲಿಸು. ಆಲಿಸು ಅಂದರೆ ಕೇಳು, ಕೇಳಿಸಿಕೊಳ್ಳು, ಆಲಿಸಿಕೊಳ್ಳು, ಆಲಿಸಿಕೋ, ಕೇಳಿಸಿಕೋ ಎಂದರ್ಥ. ಹೊರತುಪಡಿಸಿ ಅಂದರೆ ಬಿಟ್ಟು, ಅದನ್ನು ಎಕ್ಸೆಪ್ಟ್. ಹೊರತುಪಡಿಸಿ ಅಂತಂದರೆ ಅದನ್ನು ಬಿಟ್ಟು ಅಂತ, ಬಿಟ್ಟು. ಹೊರತುಪಡಿಸಿ ಅಂದರೆ ಬಿಟ್ಟು. ಕುತೂಹಲ ಇದರ ಅರ್ಥ ಅಚ್ಚರಿ ಅಥವಾ ವಿಸ್ಮಯ. ಕುತೂಹಲ ಪದದ ಅರ್ಥ ಅಚ್ಚರಿ, ವಿಸ್ಮಯ. ಸಂಸ್ಥಾನ ಇದರ ಅರ್ಥ ರಾಜ್ಯ, ದೇಶದ ಒಂದು ಭಾಗ. ಸಂಸ್ಥಾನ ಪದದ ಅರ್ಥ ರಾಜ್ಯ, ದೇಶದ ಒಂದು ಭಾಗ. ಪರಕೀಯ. ಪರಕೀಯ ಪದದ ಅರ್ಥ ಬೇರೆಯ, ಹೊರಗಿನ, ಅನ್ಯ ಎಂದರ್ಥ. ಸೊ ಪರಕೀಯ ಪದದ ಅರ್ಥ ಬೇರೆಯ, ಹೊರಗಿನ ಅಥವಾ ಅನ್ಯ ಎಂದರ್ಥ. ಪರಕೀಯ ಪದದ ಅರ್ಥ ಪರಕೀಯರು ಅಂತ ಕೇಳಿರ್ತೀವಲ್ಲ, ಪರಕೀಯರು. ಪರಕೀಯರು ಅಂದರೆ ಬೇರೆಡೆಯಿಂದ ಬಂದವರು, ಹೊರಗಿನಿಂದ ಬಂದವರು, ಅನ್ಯ ದೇಶಿಗರು ಎಂದರ್ಥ. ಅಸಹನೀಯ ಎಂದರೆ ಸಹಿಸಲು. ಅಸಹನೀಯ ಅಂದರೆ ಸಹಿಸಲು ಸಾಧ್ಯವಿಲ್ಲದ ಅಥವಾ ತಡೆಯಲಾಗದ ಎಂದರ್ಥ. ಅಸಹನೀಯ ಅಂದರೆ ಸಹಿಸಲು ಸಾಧ್ಯವಿಲ್ಲದ ಅಥವಾ ತಡೆಯಲಾಗದ್ದನ್ನು ಅಸಹನೀಯ ಎನ್ನುತ್ತೇವೆ. ಅಸ್ತಿತ್ವ ಅದರ ಅರ್ಥ ಇರುವಿಕೆ ಎಂದರ್ಥ. ಅಸ್ತಿತ್ವ ಅಂದರೆ ಇರುವಿಕೆ. ಅಸ್ತಿತ್ವ ಪದದ ಅರ್ಥ ಇರುವಿಕೆ. ಅಗ್ರಗಣ್ಯ. ಅಗ್ರಗಣ್ಯ ಪದದ ಅರ್ಥ ಮೊಟ್ಟ ಮೊದಲಿನ ಅಥವಾ ಸರ್ವಶ್ರೇಷ್ಠ ಎಂದರ್ಥ. ಅಗ್ರ ಅಂದರೆ ದೊಡ್ಡದು, ದೊಡ್ಡದು, ಫಸ್ಟ್ ಅಂತೀವಲ್ಲ ಅದು. ಅಗ್ರಗಣ್ಯ ಅಂದರೆ ಮೊಟ್ಟ ಮೊದಲಿನ ಅಥವಾ ಸರ್ವಶ್ರೇಷ್ಠ. ಪ್ರೇರಣೆ ಪದದ ಅರ್ಥ ಪ್ರಚೋದನೆ ಅಥವಾ ಮುಂದಕ್ಕೆ ಹೋಗುವಂತೆ ಉತ್ತೇಜಿಸುವುದನ್ನು ಪ್ರೇರಣೆ ಎನ್ನುತ್ತೇವೆ. ಸೊ ಪ್ರೇರಣೆ ಪದದ ಅರ್ಥವೇನು? ಪ್ರಚೋದನೆ ಅಥವಾ ಮುಂದಕ್ಕೆ ಹೋಗುವಂತೆ ಉತ್ತೇಜಿಸುವಿಕೆಯನ್ನು ಪ್ರೇರಣೆ ಎಂದರ್ಥ. ವಿಭಜನೆ ಅಂದರೆ ವಿಂಗಡಣೆ ಅಥವಾ ಬೇರ್ಪಡಿಸುವಿಕೆಯನ್ನು ವಿಭಜನೆ ಎನ್ನುತ್ತೇವೆ. ವಿಭಜನೆ ಪದದ ಅರ್ಥ ವಿಂಗಡಣೆ ಅಥವಾ ಬೇರ್ಪಡಿಸುವಿಕೆ. ಸಮಾನ ಮನಸ್ಕ ಇದರ ಅರ್ಥ ಒಂದೇ ಬಗೆಯಲ್ಲಿ ಯೋಚನೆ ಮಾಡುವವರನ್ನು, ಸೇಮ್ ಏಜ್ ಗ್ರೂಪ್ಸ್ ಅಂತೀವಲ್ಲ, ಸೇಮ್ ಏಜ್ ಗ್ರೂಪ್ಸ್ ಇರೋರು. ಸೊ ಅದೇ ಸಮಾನ ಮನಸ್ಕ ಅಂತಂದರೆ ಒಂದೇ ಬಗೆಯಲ್ಲಿ ಯೋಚನೆ ಮಾಡುವವರು ಅಥವಾ ತನ್ನಂತೆ ಅಭಿಪ್ರಾಯ ಉಳ್ಳವರನ್ನು ಸಮಾನ ಮನಸ್ಕರು ಎನ್ನುತ್ತೇವೆ. ಸಮಾನ ಮನಸ್ಕರು ಎನ್ನುತ್ತೇವೆ. ಸೊ ಫ್ರೆಂಡ್ಸ್, ಇದು ಇಲ್ಲಿವರೆಗೆ ಪಾರ್ಟ್ 1 ವಿಡಿಯೋದಲ್ಲಿ. ಈಗ ನಾವು ಏನು ಮಾಡಿದ್ದೀನಿ ಅಂದರೆ 6th ಸ್ಟ್ಯಾಂಡರ್ಡ್ ಕನ್ನಡ ಪದಗಳ ಅರ್ಥವನ್ನು ತೊಗೊಂಡಿದ್ದೀನಿ. ಸೊ ಪಾರ್ಟ್ 2 ಅಲ್ಲಿ 6th ಸ್ಟ್ಯಾಂಡರ್ಡ್ದು ಅಂದರೆ 6ನೇ ತರಗತಿಯ ಕನ್ನಡ ಪದಗಳ ಅಷ್ಟನ್ನು ಮುಗಿಸಿ ನೆಕ್ಸ್ಟ್ ಕ್ಲಾಸಲ್ಲಿ 8ನೇ ತರಗತಿಯ ಕನ್ನಡ ಪದಗಳ ಅರ್ಥವನ್ನು ತೊಗೊಳ್ತೀನಿ. ಸೊ ಯಾಕೆ ಅಂದರೆ ನಾನು ಫಸ್ಟು 10th ವಿರುದ್ಧ ಪದಗಳನ್ನ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಸೊ ಸುಮಾರು ಜನ ಕ್ಲಾಸ್ ಬೈ ಕ್ಲಾಸ್ 6th 7th 8th ಆ ಥರ ಮಾಡಿ ಅಂತ ಹೇಳಿದ್ರಿ. ಸೊ ಅದರಿಂದ ಫಸ್ಟು 7th ಮಾಡಿದ್ದೆ. ಸೊ ಅದಕ್ಕೆ ನಾನು ಒಂದು ಕ್ಲಾಸ್ ಹಿಂದೆ ಬಂದು 6th ಮಾಡಿದ್ದೀನಿ. ಸೊ 7th ಆಲ್ರೆಡಿ ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ, ನೋಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ಸರ್ಕಲ್ಗೆ ಶೇರ್ ಮಾಡಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದ್ರಿಂದ ನಮಗೂ ಉಪಯೋಗ ಆಗುತ್ತೆ, ನಿಮಗೂ ಉಪಯೋಗ ಆಗುತ್ತೆ. ನಾವು ಮಾಡುವಂಥ ಯಾವುದೇ ವೀಡಿಯೋಸ್ ಬಂದರೂ ನಿಮಗೆ ಬಂದು ನೋಟಿಫಿಕೇಷನ್ ತಲುಪಬೇಕು ಅಂದರೆ ಒಂದು ಸಬ್ಸ್ಕ್ರೈಬ್ ಬಟನ್ನ ಹೊಡೀರಿ. ಸೊ ಅಲ್ಲಿ ಏನು ಬೆಲ್ ಬಟನ್ ಬರುತ್ತೆ ಅದು ಒಂದು ಹಿಟ್ ಮಾಡಿದರೆ ನಿಮಗೆ ನಾವು ಮಾಡುವಂಥ ಎಲ್ಲ ನೋಟಿಫಿಕೇಷನ್ಸ್ ಬಂದು ತಲುಪೋದಕ್ಕೆ ಈಸಿ ಆಗುತ್ತೆ.
ಸೊ ಇಲ್ಲಿಗೆ ನಾನು ಈ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಬಂದು 6ನೇ ತರಗತಿಯ ಕನ್ನಡ ಪದಗಳ ಅರ್ಥವನ್ನು ಪಾರ್ಟ್ 2 ವಿಡಿಯೋದಲ್ಲಿ ನೋಡೋಣ. ಸೊ ಅದು 6ನೇ ತರಗತಿಯ ಕನ್ನಡ ಪದಗಳ ಅರ್ಥ ಲಾಸ್ಟ್ ಪಾರ್ಟ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ಆಲ್.